ಗೆಳೆಯರೇ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಹೆಗಡೆ, ಓಂ ಸನಾತನ ವೇದಿಕೆಯಿಂದ. ಇವತ್ತಿನ ವಿಷಯ ಸಂಪತ್ತಿನ ಸಮಾನ ಹಂಚಿಕೆ ಅನ್ನುವ ಕಮ್ಯುನಿಸ್ಟ್ ವಿಚಾರಧಾರೆಯ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈ ಸಂಪತ್ತಿನ ಸಮಾನ ಹಂಚಿಕೆ ಇತ್ತೀಚೆಗೆ ಚರ್ಚೆ ಒಳಗೆ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಕಾಂಗ್ರೆಸ್ಸಿನ ಪ್ರಣಾಳಿಕೆ ಒಳಗಿದು ತೀರಾ ಮಹತ್ವವನ್ನು ಪಡ್ಕೊಂಡು ಬಿಟ್ಟೈತೆ. ಏನಿದು ಸಂಪತ್ತಿನ ಸಮಾನ ಹಂಚಿಕೆ? ಕಾಂಗ್ರೆಸ್ನವರು ಇದನ್ನು ತಮ್ಮ ಪ್ರಣಾಳಿಕೆ ಒಳಗೆ ಯಾಕೆ ಸೇರಿಸಿದರು? ಪ್ರಣಾಳಿಕೆಗಳನ್ನು ಯಾರೂ ಸೀರಿಯಸ್ಸಾಗಿ ತಗೊಳ್ಳಂಗಿಲ್ಲ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಣಾಳಿಕೆಯಲ್ಲಿ ಈಡೇರಿಸಬಹುದಾದ ಆಶ್ವಾಸನೆಗಳನ್ನು ಮಾತ್ರ ಸೇರಿಸಿ, ಅವುಗಳನ್ನು ಗಟ್ಟಿಯಾದ ಮನಸ್ಸಿನಿಂದ ಎಷ್ಟೇ ವಿರೋಧಗಳು ಬಂದರೂ ಲೆಕ್ಕಿಸದೆ ಅವನ್ನೆಲ್ಲ ನಿವಾರಿಸಿಕೊಂಡು ಏನು ಮಾಡಿದರು, ಎಲ್ಲ ಭರವಸೆಗಳನ್ನು ಈಡೇರಿಸಿಬಿಟ್ರು. ಆವಾಗಿಂದ ನಮಗೆಲ್ಲ ಚುನಾವಣಾ ಪ್ರಣಾಳಿಕೆ ಅಂದ್ರೊಳಗೇನೋ ಐತಿ ಅಂತ ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಡುವಂಥ ವಾತಾವರಣ ನಿರ್ಮಾಣ ಆಯ್ತು. ಈಗೇನಾಗೈತಪ್ಪ ಅಂತಂದ್ರೆ, ಕಾಂಗ್ರೆಸ್ಸಿನ ಮುಂದಾಳುವಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಅವ್ರು ನ್ಯಾರ್ಯಾರೋ ಏನೇನೋ ಇಲ್ಲ ಅಂತಾರೆ, ಅದನ್ನು ಬಿಡ್ರಿ, ಅದು ಬೇಡ. ಈ ಸಂಪತ್ತಿನ ಸಮಾನ ಹಂಚಿಕೆ ನಾವು ಮಾಡೇ ತೀರ್ತೇವೆ, ನಾವು ಮನೆಗಳ ಸಮೀಕ್ಷೆ ಮಾಡ್ತೇವೆ, ಸಂಪತ್ತು ಯಾರ ಹತ್ರ ಹೆಚ್ಚೈತಿ ಅದನ್ನು ಕಿತ್ಕೊಂಡು ಬಡವರಿಗೆ ಹಂಚ್ತೇವೆ, ಹೀಗೆಲ್ಲ ಮಾತಾಡೋಕ್ಕೆ ಯಾವಾಗ ಶುರು ಮಾಡಿದ್ರೆ ನಮಗೆಲ್ಲ ಹೊಟ್ಟೆಗೆ ಒಂಥರ ತಳಮಳ ಆಗಕ್ಕೆ ಶುರು ಅಲ್ಲ. ಸಂಪತ್ತಿನ ಸಮಾನ ಹಂಚಿಕೆ ಅಂದರೆ ಅಗದಿ ಸಿಂಪಲ್ಲಾಗಿ ಒಂದೇ ಹೇಳ್ಬೇಕಂದ್ರೆ, ಶ್ರೀಮಂತರನ್ನ ಲೂಟಿ ಮಾಡೋದು, ಬಡವ್ರಿಗೆ ಕೊಡೋದು. ಹಿಂದೆ ಯಾವ್ಯಾವ ರಾಬಿನ್ ಹುಡ್ಡು, ಕನ್ನೇಶ್ವರ ರಾಮ ಇಂಥವರೆಲ್ಲ ಏನೋ ಮಾಡಿ ಜನಪ್ರಿಯ ಆಗಿದ್ರಲ್ಲ, ಆ ಲೆವೆಲ್ಲಿಗೆ ಇಳಿದು ಕೆಲಸ ಮಾಡೋದು ಅಂತ. ಇದನ್ನು ಗಮನಿಸಿದ ಮೋದಿಯವರು ಚೆನ್ನಾಗಿ ಓದಿಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಅತ್ಯಂತ ಸಾಮಾನ್ಯ ಜನರಿಗೂ ಏನೂ ಕಲಿದೇ ಇದ್ದ ನಿರಕ್ಷರಿಗಳಿಗೂ ಅರ್ಥವಾಗುವಂಗೆ ಒಂದೇ ಮಾತಿನೊಳಗೆ ಹೇಳಿಬಿಟ್ರೆ ನಾವು ಅದನ್ನು ನೆನ್ಪಿಟ್ಕೋಬೇಕು. ಏನು? ಸಂಪತ್ತಿನ ಸಮಾನ ಹಂಚಿಕೆ ಅಂದರೆ ನಾಳೆ ಇವರು ನಿಮ್ಮ ಹೆಂಡತಿಯ ಕುತ್ತಿಗೆಯಲ್ಲಿರುವ ತಾಳಿಗೂ ಕೈ ಹಾಕ್ತಾರೆ ಅಂತ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು ಇದು ಎಷ್ಟು ಸೀರಿಯಸ್ ಆದ ವಿಚಾರ ಅಂತ. 20 ಆಶ್ವಾಸನೆಗಳು, 5 ನ್ಯಾಯಗಳು, ಇನ್ನೂ ಏನೇನೋ ಎಲ್ಲ ಇತ್ಯಾದಿಗಳನ್ನು ಸೇರಿಸಿ ಕಾಂಗ್ರೆಸ್ ಇತ್ತೀಚೆಗೆ ತನ್ನ ಹೆವಿ ವೇಟ್ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿತು. ಇದನ್ನು ಹೆವಿ ವೇಟ್ ಯಾಕೆ ಅನ್ಬೇಕಂದ್ರೆ, ಇದ್ರ ಭಾರನೇ ಹೊರಲಾರ್ದಂಥ ಪರಿಸ್ಥಿತಿ ಅವ್ರಿಗೆ ಆಗ್ತಾ ಇದೆ. ಯಾಕಂದ್ರೆ ಬಹುಮತಕ್ಕೆ ಬೇಕಾದಷ್ಟು ಸ್ಥಾನದೊಳಗೆ ಸ್ಪರ್ಧೆನೇ ಮಾಡಿಲ್ಲ ಇವ್ರದ್ದು. ಅಧಿಕಾರಕ್ಕೆ ಬಂದೇ ಬಿಡ್ತೇವೆ ಅಂತ ತಿಳ್ಕೊಂಡು ಇಷ್ಟು ದೊಡ್ಡ ಪ್ರಣಾಳಿಕೆ ಬಿಡುಗಡೆ ಮಾಡ್ಯಾರಲ್ಲ. ನನಗೇನು ಅನ್ನಿಸ್ತೈತಂದ್ರೆ, ಕಾಂಗ್ರೆಸ್ ಪಕ್ಷದೊಳಗೆ ಮಹಾ ಪವಾಡ ಪುರುಷರು ಒಬ್ಬರು ಆಲೂಗಡ್ಡೆಯಿಂದ ಬಂಗಾರ ತಯಾರು ಮಾಡ್ತಾರೆ. ನಾನು 1 ಕಿಲೋ ಆಲೂಗಡ್ಡೆ ರಿಸರ್ವ್ ತಂದಿಟ್ಟೇನೆ, ಅಕಸ್ಮಾತ್ ಇವರು ಅಧಿಕಾರಕ್ಕೆ ಬಂದರೆ ನಮಗೂ 1 ಕಿಲೋ ನಮ್ಮ ಮನ್ಯಾಗ ಬಂಗಾರ ಇರಲಿ ಅಂತ. ನೀವು ಬೇಕಾದ್ರೆ ತಂದಿಟ್ಕೊಂಡ್ಬಿಡ್ರಿ. ಈಗ ಆಮೇಲೆ ಸಿಕ್ಕಾಪಟ್ಟೆ ರಶ್ ಆಗ್ಬೋದು. ಇನ್ನೊಬ್ಬ ಪವಾಡ ಪುರುಷರು ಕುರಿ ಹಿಕ್ಕೆಯಿಂದ ವಜ್ರಗಳನ್ನೇ ಮಾಡ್ತಾರೆ. ಮತ್ತೊಬ್ಬರು ನಮ್ಮ ಅಜ್ಜಿ ಥರ ನನ್ನ ಮೂಗೈತಿ, ಹಾಗಾಗಿ ನಾ ಪ್ರಧಾನಿ ಆಗ್ತೀನಿ ಅಂತ ಕನಸು ಕಾಣ್ತಾರೆ. ಮತ್ತೊಬ್ಬರು ತಮಗೆ ಯಾವ ಅರ್ಹತೆ ಇಲ್ಲಾದ್ರೂ 5 ವರ್ಷ ಪೂರ್ತಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಶತಪ್ರಯತ್ನಗಳನ್ನು ಮಾಡ್ತಾರೆ. ಇಂಥ ಪವಾಡ ಪುರುಷರೆಲ್ಲ ಇದ್ದಲ್ಲಿ ರಾಜಕೀಯದೊಳಗೆ ಏನೇನೋ ಆಗ್ಬೋದು. ಹಂಗಿದ್ದಾಗ ಇವರು ಈ ಪ್ರಣಾಳಿಕೆಯಲ್ಲಿ ಯಾವುದನ್ನು ಜಾರಿ ಒಳಗೆ ತರದೇ ಇದ್ದರೂ ಈ ಸಂಪತ್ತಿನ ಸಮಾನ ಹಂಚಿಕೆಯನ್ನು ಜಾರಿಗೆ ತಂದೇ ತರ್ತಾರೆ ಅಂತ ನಮಗೆಲ್ಲ ಹೊಟ್ಟೆಗೆ ತಳಮಳ. ಅದು ಯಾಕೋ ಗೊತ್ತಿಲ್ಲ. ನರೇಂದ್ರ ಮೋದಿಯವರು ಕೂಡ ಇವರು ಇದು ಮಾಡ್ತಾರೆ ಅನ್ನೋದನ್ನು ಗಂಭೀರವಾಗಿ ತಗೊಳ್ಬೇಕು. ಹಾಗಾಗಿ ಅವರು ಒಂದೇ ಮಾತು ಹೇಳ್ಯಾರ, ನಿಮ್ಮ ಸಂಪತ್ತನ್ನು ಲೂಟಿ ಮಾಡೋರು ಒಂದು ಕಡೆ, ನೀವು ಒಂದು ಕಡೆ. ಅವರು ನೇರವಾದ ಗುರಿ ನಿಮ್ಮನ್ನು ಲೂಟಿ ಮಾಡೋದು, ಮಧ್ಯೆ ನಾನು ಅಡ್ಡ ನಿಂತೇನೆ, ಈ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ಅಂತ ನರೇಂದ್ರ ಮೋದಿಯವರು ಹೇಳಿಬಿಟ್ಟಾರೆ. ಈ ಸಂಪತ್ತನ್ನು ಸಮಾನವಾಗಿ ಹಂಚಬೇಕು ಅನ್ನುವಂಥ ಕಮ್ಯುನಿಸ್ಟ್ ಚಿಂತನೆ ಕಾಂಗ್ರೆಸ್ನವ್ರಿಗೆ ಯಾಕೆ ಬಂತು? ಅವರ ಮಾನಸಿಕತೆಯಲ್ಲಿ ಈ
ಕ್ರೂರತನವನ್ನು ಸೇರಿಸಿದವರು ಯಾರು? ಸ್ವಲ್ಪ ವಿಚಾರ ಮಾಡೋದು. 1947ಕ್ಕಿಂತ ಮುಂಚೆನೇ ಈ ವಿಚಾರ ಕಾಂಗ್ರೆಸ್ಸಿನಲ್ಲಿ ತುರುಕಲ್ಪಟ್ಟಿತು. ನೀವೆಲ್ಲ ಕಡ್ಡಾಯವಾಗಿ ಮಹಾತ್ಮ ಅಂತ ಕರಿತೀರಲ್ಲ, ಮೋಹನ್ ದಾಸ್ ಕರಮ್ಚಂದ್, ಅವರು ತಲೆ ಒಳಗೆ ಇದನ್ನು ಯಾರು ತುಂಬಿದ್ರೋ ಗೊತ್ತಿಲ್ಲ. ಅವರು ಈ ಭೂಮಿ ಮೇಲೆ ಕಾರ್ಯಸಾಧ್ಯವಲ್ಲದ ಅನೇಕ ವಿಚಾರಗಳ ಬಗ್ಗೆ ತುಂಬ ಪ್ರೀತಿ ಹೊಂದಿದ್ದರು. ಈ ವಿಚಾರವೂ ಅವ್ರಿಗೆ ಭಾಳ ಸೇರಿತ್ತು. ಹಾಗಾಗಿ ಅವರು ಇದ್ರ ಬಗ್ಗೆ ಲೇಖನಗಳನ್ನು ಬರೆದ್ರು, ಭಾಳ ಕಡೆ ಇದ್ರ ಬಗ್ಗೆ ಮಾತಾಡಿದರು. ಆದರೆ ಯಾಕೋ ಆವಾಗ ಕಾಂಗ್ರೆಸ್ನವರಾಗಲಿ ಉಳಿದವರಾಗಲಿ ಈ ಮಾತನ್ನು ಅಷ್ಟೊಂದು ಗಂಭೀರವಾಗಿ ತಗೊಳ್ಳಿಲ್ಲ. ಮುಂದೆ ಇತ್ತೀಚೆಗೆ ಈಗ ಒಂದು 14-15 ವರ್ಷದಿಂದ ನಮ್ಮ ದೇಶದೊಳಗೆ ಒಬ್ಬರು ಪ್ರಧಾನಮಂತ್ರಿ ಇದ್ದರು, ಜಗತ್ತು ಮೆಚ್ಚಿಕೊಂಡು ಆರ್ಥಿಕ ತಜ್ಞರು. ಅವ್ರ ವಿಚಾರಗಳೆಲ್ಲ ಅದ್ಭುತವಾದ ವಿಚಾರಗಳು. ಅವೆಲ್ಲ ನಮ್ಮ ತಲೆ ಮೇಲೆ ಹಾದು ಹೋಗ್ತಿದ್ವು, ನಮ್ಗೆ ತಿಳಿತಿದ್ದೇ ಇಲ್ಲ. ಅಂಥಂಥ ದೊಡ್ಡ ವಿಚಾರಗಳಿದ್ದಂಥ ಆರ್ಥಿಕ ತಜ್ಞರು. ಹಾಗಾಗಿ ಅವ್ರನ್ನ ಜನರಿಗೆ ತಿಳಿಯಂಗೆ ಇಲ್ಲ ಬಿಡು, ನಾ ಹೇಳಿದ್ದು ಅಂಥೇಳಿ ಯಾವಾಗೂ ಮಾತಾಡ್ತಿದ್ದಿಲ್ಲ, ಮೌನವಾಗೇ ಇರ್ತಿದ್ರು. ಅನೇಕ ವಿಚಾರಗಳ ಅದ್ಭುತವಾದ ಪ್ರತಿಕ್ರಿಯೆ ಬರ್ತೈತೆ ಅಂತ ನಾವು ಬಯಸಿದಾಗೆಲ್ಲ ಅವರು ಗ್ಯಾರಂಟಿಯಾಗೂ ಮೌನದಾಗಿರ್ತಿದ್ರು. ಅಂಥವರು ಈ ವಿಚಾರದ ಬಗ್ಗೆ ಒಂದು ಹೇಳಿಕೆ ಕೊಟ್ಬಿಟ್ರು. ಈ ದೇಶದ ಸಂಪತ್ತು ಉಣ್ಣಲು ಮೊದಲ ಅರ್ಹತೆ ಇರುವುದು ಮುಸಲ್ಮಾನರಿಗೆ ಮಾತ್ರ ಅಂತ. ಅಲ್ಪಸಂಖ್ಯಾತರು ಅನ್ನೋ ಶಬ್ದ ತೊಗೊಂಡಿಲ್ಲ ಅವರು. ಮುಸಲ್ಮಾನರಿಗೆ ಈ ದೇಶದ ಸಂಪತ್ತಿನಲ್ಲಿ ಮೊದಲನೇ ಪಾಲು ಕೊಡಬೇಕು. ಹಂಗಂದ್ರೆ ಏನು, ಅದು ಯಾಕಂದ್ರು ಅದ್ರ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆ ಮಾಡೋದು ಅವಶ್ಯ ಇಲ್ಲ. ಆದರೆ ಅವ್ರ ನಂತರ ಅದನ್ನು ಮತ್ತೆ ಮೊನ್ನೆ ಚುನಾವಣಾ ಪ್ರಚಾರದೊಳಗೆ ರಾಹುಲ್ ಗಾಂಧಿಯವರು 2 ಸಲ ಪ್ರಸ್ತಾಪ ಮಾಡಿದ ಮೇಲಷ್ಟೇ ಮೋದಿಯವರು ಇದ್ರ ಬಗ್ಗೆ ಇವರು ಗಂಭೀರವಾಗದಾರ ಅನ್ನೋದನ್ನು ಕಂಡುಹಿಡ್ಕೊಂಡ್ರು. ಕಾಂಗ್ರೆಸ್ ಯಾಕೆ ಈ ವಿಷಯದ ಬಗ್ಗೆ ಗಂಭೀರವಾಗೈತೆ ಅಂದರೆ ಇದು ಲೂಟಿಗೆ ಮತ್ತೊಂದು ಮಾರ್ಗ. ಅದು ಹೆಂಗೆ ಹೇಳ್ತೇನೆ, ಈಗ ಹೇಳ್ತೇನೆ, ಅದು ಹೆಂಗೆ ಲೂಟಿಯ ಮಾರ್ಗ ಆಗ್ತೈತಿದು ಅಂತ ಹೇಳ್ತೇನೆ. ಅದಾದಮೇಲೆ ಇತ್ತೀಚೆಗೆ ಈಗ 1 ವಾರದ ಹಿಂದೆ ರಾಹುಲ್ ಗಾಂಧಿಯವರ ಅಪ್ಪನ ಗೆಳೆಯ ಸ್ಯಾಮ್ ಪಿತ್ರೋಡಾ, ಮಹಾಜಾಣ, ಟೆಲಿಕಮ್ಯುನಿಕೇಷನ್ಸ್ ವಿಚಾರದೊಳಗಂತೂ ಈ ಜಗತ್ತಿನೊಳಗನ ಪ್ರಸಿದ್ಧವಾದ ಜಾಣ. ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ ಅವ್ನು ಕರ್ಕೊಂಬಂದು ಯಾರೋ ರಾಜೀವ್ ಗಾಂಧಿಯವ್ರ ಮುಂದೆ ಕುಂಡ್ರಿಸ್ಬಿಟ್ರು. ಅವ್ರನ್ನ ಟೆಲಿಕಮ್ಯುನಿಕೇಷನ್ಸ್ ವಿಭಾಗದ ಸಲಹಾಕಾರರಾಗಿ ನೇಮಿಸಿದರು. ಅವರಲ್ಲಿ ಭಾಳ ಒಳ್ಳೆಯ ಕೆಲಸನೂ ಮಾಡಿದರು, ನಾವು ಅದನ್ನು ಮೆಚ್ಕೋಬೇಕು. ಅವರಿಗೆ ಒಂದು ವಿಚಿತ್ರವಾದ ಭ್ರಮೆ ಇತ್ತು. ಏನು ಆ ಭ್ರಮೆ ಅಂದ್ರೆ, ನಾ ರಾಜಕೀಯದೊಳಗೂ ಭಾಳ ಶಾಣ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅನೇಕ ಸಲ ಅನೇಕ ಅಬದ್ಧಗಳನ್ನು ಮಾಡಿದರು ಅವರು ತಮ್ಮ ಹೇಳಿಕೆಗಳ ಮೂಲಕ. ಈಗ ಮತ್ತೊಂದು ಮಾಡ್ಯಾರ ಹೊಸದು. ಅಲ್ಲಿ ಅಮೇರಿಕದೊಳಗೆ ಎಲ್ಲೋ ಮೂಲೆಗೆ ಬಿದ್ದಂಥ ಒಂದು ಕಾನೂನನ್ನು ಉದಾಹರಣೆ ಕೊಟ್ಟು ಭಾರತದೊಳಗೂ ಅಂಥ ಕಾನೂನು ಬರಬೇಕು, ಅಂದರೆ ಸಂಪತ್ತಿನ ಸಮಾನ ಹಂಚಿಕೆ ಆಗಬಹುದು ಅಂದರು. ಏನದು ಕಾನೂನು? ಒಬ್ಬ ಸತ್ನಂದ್ರೆ ಒಂದು ಅರ್ಧ ಆಸ್ತಿ ಸರ್ಕಾರಕ್ಕೆ, ಅರ್ಧ ಅಷ್ಟೇ ಮಕ್ಕಳಿಗೆ. ಎಷ್ಟು ಕ್ರೂರತನ ನೋಡಿರಿ. ಯಾರೋ ದುಡಿದು ಗಳಿಸಿದ್ದನ್ನು ಯಾರೋ ಕಿತ್ಕೊಂಡು ಇನ್ಯಾರಿಗೋ ಕೊಟ್ಟು ಬಿಡೋದು. ಹೊಟ್ಟೆಗೆ ಸಂಕಟ ಆಗಂಗಿಲ್ಲ. ಈ ಸ್ವಿಸ್ ಬ್ಯಾಂಕು, ಸೈಂಟ್ ಕಿಟ್ಸು, ಪನಾಮಾ ಮತ್ತು ಯಾವುದ್ಯಾವುದೋ ಹೊರಗಿನ ನಾವು ಹೆಸರೇ ಕೇಳಿಲ್ಲದ ದೇಶಗಳಲ್ಲಿ ತಮ್ಮ ಸಂಪತ್ತನ್ನು ಮುಚ್ಚಿಟ್ಟವರಿಗೆ ಈ ಸಂಪತ್ತಿನ ಸಮಾನ ಹಂಚಿಕೆ ಅನ್ನೋದು ಒಂದು ಸ್ವಲ್ಪನೂ ತಾಗಂಗಿಲ್ಲ ರೀ. ಅವ್ರೀಗಾಗಲೇ ಇದನ್ನು ಮಾಡ್ತೇನೆ ಅಂದವ್ರ ಪರವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಆದರೆ ಮಧ್ಯಮ ವರ್ಗದವ್ರು ಅದೇವಲ್ಲ, ನಾವು ಏನೋ ಸ್ವಲ್ಪ ಸಂಪತ್ತು ಗಳಿಸಿರ್ತೇವೆ, ಏನೋ ಒಂದು ಮನೆ ಇರ್ತೈತಿ, ಏನೋ ಸ್ವಲ್ಪ ಸಂಪತ್ತು, ಏನೋ ಸ್ವಲ್ಪ ಬಂಗಾರ, ಏನೋ ಒಂಚೂರು ಹೊಲನೋ ಒಂದು ತೋಟನೋ ಏನೋ ಮಾಡ್ಕೊಂಡು ನೆಮ್ಮದಿ ಜೀವನ ಕಂಡುಕೊಂಡಿರ್ತೇವೆ. ಅದೆಲ್ಲ ನಮ್ಮ ದುಡಿಮೆಯ ಫಲ, ಶ್ರಮದ ಫಲ. ಎಲ್ಲಿಂದ ಮ್ಯಾಗಿಂದ ಉದುರಿರಂಗಿಲ್ಲ ಯಾರಿಗೂ. ಕಷ್ಟಪಟ್ಟು ಹೆಂಗಂಗೂ ಮಾಡಿ ಏನೋ ಮಾಡಿ ಸ್ವಲ್ಪ ಬೆಳೆಸಿರ್ತಾರೆ. ಜನಸಂಖ್ಯೆಯಲ್ಲಿರುವ ಎಲ್ಲರಿಗೂ ನಾವು ಇದನ್ನು ಸರಿಯಾಗಿ ಸಮಾನವಾಗಿ ಹಂಚ್ತೇವೆ ಅಂಥೇಳಿ ಸರ್ಕಾರ ಮೊದಲೇನು ಮಾಡ್ತೈತಿ, ನಿಮ್ಮ ಎಲ್ಲ ಸಂಪತ್ತನ್ನು ಕಿತ್ಕೊಂಡು ತನ್ನ ವಶದೊಳಗೆ ತೊಗೊಳ್ತೈತಿ. ಆಮೇಲೆ ಸರ್ಕಾರಿ ಸಿಬ್ಬಂದಿಗಳ ಮೂಲಕ ಅದನ್ನ ಲೆಕ್ಕ ಹಾಕ್ತಾರೆ. ಪ್ರತಿಯೊಬ್ಬರಿಗೂ ಎಷ್ಟು ಸಮನಾಗಿ ಬರಬೇಕು ಅಂತ ಲೆಕ್ಕ ಹಾಕಿದ ಮೇಲೆ ಅದನ್ನು ಎಲ್ಲರಿಗೂ ಹಂಚ್ತಾರೆ. ನಿಮಗೂ ಒಂದು ಪಾಲು ಬರ್ತೈತೆ ಅದ್ರೊಳಗೆ. ಎಷ್ಟು ಪ್ರಾಮಾಣಿಕವಾಗಿ ಹಂಚ್ತಾರೆ, ಎಷ್ಟು ಸರಿಯಾಗಿ ಹಂಚ್ತಾರೆ, ಎಷ್ಟು ನ್ಯಾಯವಾಗಿ ಹಂಚ್ತಾರೆ ಅನ್ನೋದನ್ನು ಈ ಹಿಂದಿನ 60 ವರ್ಷದೊಳಗೆ ನಾವು ನೋಡಿಬಿಟ್ಟೇವೆ. ಈಗ ಮುಂದೂ ಅದನ್ನೇ ಮುಂದುವರಿಸ್ತಾರೆ. ನಮ್ಮ ದುಡ್ಡು ಇನ್ಯಾರು ದುಡಿಯಲಾರದವ್ರ ಪಾಲಿಗೆ ಹೋಗ್ತೈತೆ. ಒಂದು ಸಣ್ಣ ಲೆಕ್ಕ ಹೇಳ್ತೇನೆ ನಿಮಗೆ. ನಿಮ್ಮ ಮನಸ್ಸಿನೊಳಗೆ ವಿಚಾರ ಮಾಡಿರಿ, ಈಗ ಸದ್ಯ ವಿಚಾರ ಮಾಡಿರಿ.
ನಮ್ಮ ದೇಶದೊಳಗೆ ಸುಮಾರು 140 ಕೋಟಿಗೆ ಮೀರಿದ ಜನಸಂಖ್ಯೆ ಐತಲ್ಲ. ಈ ಜನಸಂಖ್ಯೆ ಒಳಗೆ ನಮ್ಗಿಂತ ಬಡವ್ರು ಅದಾರೋ ಇಲ್ಲೋ ಮೊದಲು ಮನಸ್ಸಿಗೆ ಖಾತ್ರಿ ಮಾಡ್ತಾರೆ. ನಮ್ಗಿಂತ ಬಡವ್ರು ಇಲ್ಲ ಅಂದ್ರೆ ನೀವು ಚಿಂತೆ ಮಾಡೋ ಅವಶ್ಯನೇ ಇಲ್ಲ. ಆದರೆ ನಮ್ಗಿಂತ ಬಡವರು ಖಂಡಿತವಾಗಿಯೂ ಅದಾರ ಅಂದ್ರೆ ನೀವು ನಿಮ್ಮ ಸಂಪತ್ತಿನಲ್ಲಿ ನೀವು ಪಾಲು ಕೊಡಲೇಬೇಕಾಗುವುದು. ಸಂಕಟ ಆಗ್ತೈತಲ್ಲ, ನೋವು ಆಗ್ತೈತಲ್ಲ, ಮನಸ್ಸಿಗೆ ತ್ರಾಸ ಆಗ್ತೈತಲ್ಲ, ಏನು ಮಾಡೋಕ್ಕೆ ಸಾಧ್ಯ? ಯಾರೋ ಕೆಲವರು ಅಂತಾರೆ, ಅದು ಹೆಂಗೆ ಸಾಧ್ಯ ರೀ, 140 ಕೋಟಿ ಮಂದಿದೆಲ್ಲ ಸಂಪತ್ತು ಕಿತ್ಕೊಂಡು ಸರ್ಕಾರದ ಕೈಯಾಗಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅದು ಆಗಂಗೇ ಇಲ್ಲ ಅಂತ. ಅದಕ್ಕೊಂದು ನಿಮ್ಮ ಕಣ್ಣು ಮುಂದೆ ಗೊತ್ತಾಗುವಂಥ ಒಂದು ಉದಾಹರಣೆ ಹೇಳ್ತೇನೆ ರೀ. ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಮನೆಯೊಳಗೆ, ನಿಮ್ಮ ಕುಟುಂಬದೊಳಗೆ, ನಿಮ್ಮ ಗೆಳೆಯರ ಬಳಗದೊಳಗೆ ಅಥವಾ ನಿಮ್ಮ ನೆರೆಹೊರೆ ಒಳಗೆ ಯಾರಾದರೂ 60, 70, 80 ವಯಸ್ಸಿನ ಜನರು ಇದ್ರೆ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿ ನೋಡ್ರಿ. ಭಾಳ ಹಿಂದೆ ಕರ್ನಾಟಕದೊಳಗೆ ಸುಮಾರು 50 ವರ್ಷದ ಹಿಂದೆ ಭೂ ಸುಧಾರಣಾ ಕಾನೂನು ಅಂತ ಒಂದು ಬಂತು. ಏನು ಸುಧಾರಣೆ? ಭೂ ಸುಧಾರಣೆ ಅಂದರೆ ಏನು ಮಾಡೋದು? ಹೆಚ್ಚು ಜಮೀನು ಇದ್ದವ್ರು ಜಮೀನು ಕಸ್ಕೊಂಡು ಜಮೀನು ಇಲ್ದವ್ರಿಗೆ ಹಂಚೋದು. ಅದಕ್ಕೆ ಟೈಟಲ್ ಏನು ಕೊಟ್ಟರು? ಉಳುವವನೇ ಭೂಮಿಯ ಒಡೆಯ. ಉಳುವವನೇ ಭೂಮಿಯ ಒಡೆಯ. ಒಂದು ಸ್ವಲ್ಪ ಪ್ರತಿಭಟನೆ ಇಲ್ಲದ, ಒಂದು ಸ್ವಲ್ಪ ಗೊಂದಲ ಇಲ್ಲದ ಸರ್ಕಾರ ಅದನ್ನು ಎಷ್ಟು ಸುಲಭವಾಗಿ ಜಾರಿ ಒಳಗೆ ತಂತು ಅಂದರೆ, ಆವಾಗ ಭೂಮಿ ಕಳ್ಕೊಂಡವ್ರು ಯಾರು ನಿಮಗೆ ಭೇಟಿ ಆದ್ರೆ ಅವ್ರನ್ನ ಕೇಳ್ರಿ, ಭೂಮಿ ಕಳ್ಕೊಂಡಾಗ ಅವ್ರ ಪರಿಸ್ಥಿತಿ ಏನಾಯ್ತು ಅಂತ. ಭಿಕ್ಷೆ ಬೇಡಿದರು. ನಿನ್ನೆ ಮೊನ್ನೆ ದೊಡ್ಡ ಜಮೀನ್ದಾರಾಗಿದ್ದವ ಇವತ್ತು ಭಿಕ್ಷುಕ ಅದ. ಎಲ್ಲೂ ಯಾವ ಪ್ರತಿಭಟನೆಯೂ ಆಗಲಿಲ್ಲ, ಏನೂ ಆಗಲಿಲ್ಲ. ಎಷ್ಟೋ ಮಂದಿ ನಾವು ಉಳುವವರು ಅಂತ ಸರ್ಕಾರಕ್ಕೆ ಹೇಳಿಕೊಂಡು ಜಮೀನು ಪಡ್ಕೊಂಡವರು ಅದನ್ನೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ರು. ಹೋಗಲಿ, ಆ ರಿಯಲ್ ಎಸ್ಟೇಟ್ನೊಳಗೆ ಮೂಲ ಮಾಲೀಕರಿಗೆ ಏನಾದ್ರು ಬಂತ? ಅದು ಬರಲಿಲ್ಲ. ಹಂಗೆ ಕೊಡೋಕ್ಕೆ ಬರೋಂಗಿಲ್ಲ ನಮ್ಮ ಕಾನೂನಿನ ಪ್ರಕಾರ ಅಂತಂದು ಕೋರ್ಟ್ಗಳು ಸಹಿತ ಹೇಳಿದ್ರು. ಮುಕ್ಕಾಲು ಭಾಗ ಹಂಗೆ ಪಡ್ಕೊಂಡ ಜಮೀನೆಲ್ಲ ಇವತ್ತು ರಿಯಲ್ ಎಸ್ಟೇಟ್ ಆಗಿ ಹೋಗ್ಯಾವ. ಜಮೀನಿನ ಸಮಾನ ಹಂಚಿಕೆ ಆತ. ನೀವೇ ವಿಚಾರ ಮಾಡಿರಿ. ಹಿಂಗಿರುವಾಗ ನಾವು ಕಷ್ಟಪಟ್ಟು ಗಳಿಸಿದ ಸಂಪತ್ತು, ಇಷ್ಟಪಟ್ಟು ಇಟ್ಟುಕೊಂಡ ಸಂಪತ್ತು ಸ್ವಿಸ್ ಬ್ಯಾಂಕ್ನಾಗ ಒಯ್ದು ಇಡಬೇಕು ಅಂತ ಆಸೆ ಮಾಡ್ತೀವಿ. ಸಾಧ್ಯಕ್ಕೈತೆ? ಸ್ವಿಸ್ ಬ್ಯಾಂಕ್ ಅಂದರೆ ಅದು ಎಲ್ಲೈತೋ ಏನೋ, ನಾನಂತೂ ಅದ್ರ ಬಾಗಿಲನ್ನೂ ನೋಡಿಲ್ಲ. ಅಲ್ಲಿ ದುಡ್ಡು ಹೆಂಗೆ ಒಯ್ಯಬೇಕು, ಹೆಂಗೆ ಇಡಬೇಕು ಅದು ಗೊತ್ತಿದ್ದವ್ರು ಹೇಳಂಗಿಲ್ಲ, ನಮಗಂತೂ ಗೊತ್ತಿಲ್ಲ. ಏನು ಮಾಡಬೇಕು? ಏನಾದರೂ ಒಂದು ಉಪಾಯ ಹುಡುಕ್ಬೇಕಲ್ಲ. ನಾವು ಕಷ್ಟಪಟ್ಟು ಗಳಿಸಿದ ಸಂಪತ್ತು ಜಿಹಾದಿಗಳ ಪಾಲು ಆಗಬಾರ್ದು ಅನ್ನೋ ಆಸೆ ನನಗೂ ಐತಿ. ಆದರೆ ಏನು ಮಾಡಬೇಕು ತಿಳಿತಾ ಇಲ್ಲ. ಮುಂದೆ ಚುನಾವಣೆ ಅಂತೂ ಬಂದೈತಿ. ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೋದು. ನಿಮ್ಮ ಮನಸ್ಸಿಗೆ ಈ ಉಪಾಯದಿಂದ ಈ ಅಪಾಯವನ್ನು ತಪ್ಪಿಸ್ಕೋಬೋದು ಅಂತ ಅನಿಸಿದ್ರೆ ಅದನ್ನು ದಯವಿಟ್ಟು ಕಾಮೆಂಟ್ನೊಳಗೆ ನನಗೂ ಹೇಳ್ರಿ, ನಾನು ಫಾಲೋ ಮಾಡ್ತೀನಿ. ನಮ್ಮ ಚಾನಲ್ಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ಗಳನ್ನು ಮಾಡಿರಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಎತ್ತಿ ಹೇಳ್ರಿ, ನಾವು ಸುಧಾರಿಸ್ಕೊತೇವೆ. ಇದಲ್ಲದೆ ಇನ್ನೂ ಹೆಚ್ಚು ನಾನು ಏನು ಹೇಳಿ. ಜೈ ಹಿಂದ್, ವಂದೇ ಮಾತರಂ.